ಹಾಯ್ ಫ್ರೆಂಡ್ಸ್, ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಎಗ್ಗು ಗೋಬಿ ರೈಸ್ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. 6 ಎಗ್ಗಿಂದ ನಾನು ಗೋಬಿ ರೈಸನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿರುತ್ತೆ, ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಈಗ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ. ನೋಡಿ, ಒಂದು ಕ್ಯಾರೆಟಿನ ತುರಿದಿಟ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಗೆದುಕೊಂಡಿದ್ದೀನಿ, 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಬೆಳ್ಳುಳ್ಳಿ 1.5 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಇಷ್ಟು ಮಾತ್ರ ಪೇಸ್ಟ್ ಮಾಡ್ಕೊಳ್ತೀನಿ. ಈಗ ನಾವು ಮಾಡೋದನ್ನು ನೋಡೋಣ ಬನ್ನಿ. ಮೊದಲು ಒಂದು ಪಾನನ್ನು ಇಟ್ಕೊಂಡು ಪಾನ್ಗೆ ಒಂದು 3 ಸ್ಪೂನಷ್ಟು ಆಯಿಲನ್ನು ಹಾಕೋಣ. ನಾನು ಇನ್ನು ಸ್ಟವ್ ಹಚ್ಚಿಲ್ಲ. ಸ್ಟವ್ ಹಚ್ಚೋಕ್ಕೆ ಮುಂಚೆ ನಾನು ಆಯಿಲನ್ನು ಸ್ಪ್ರೆಡ್ ಮಾಡಿದ್ದೀನಿ. ಮತ್ತು ಈಗ 6 ಮೊಟ್ಟೆನ ಒಡೆದು ಇದರ ಮೇಲೆ ಹಾಕ್ತಾಯಿದ್ದೀನಿ. ಹೆಂಚಿನ ಮೇಲೆ 6 ಮೊಟ್ಟೆನ ಹಾಕೋಣ, ಈ ರೀತಿ ಒಡೆದು. ಈಗ 6 ಮೊಟ್ಟೆಗೆ ನಾವು ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಪುಡಿ ಉಪ್ಪು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಖಾರದ ಪುಡಿ ಕೂಡ ನಾನು ಒಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಒಂದು 2 ಪಿಂಚಷ್ಟು ನಾವು ಖಾರದ ಪುಡಿ ಮತ್ತು ಉಪ್ಪಿನ ಪುಡಿನ ಸೇರಿಸೋಣ. ಈಗ ನಾವು ಎಲ್ಲನೂ ಕೂಡ ನೀಟಾಗಿ ಕಲಸೋಣ ಹೆಂಚಿನ ಮೇಲೇ. ಇನ್ನು ಸ್ಟವ್ ಹಚ್ಚಿಲ್ಲ ನಾನು. ಈ ರೀತಿ ಉಪ್ಪು ಮತ್ತು ಖಾರ 2 ಮಿಕ್ಸ್ ಆಗಲಿ. ಈಗ ನಾನು ಸ್ಟವ್ ಹಚ್ತಾ ಇದ್ದೀನಿ. ಚೆನ್ನಾಗಿ ಎಲ್ಲ ಬೇಯಬೇಕಾಗುತ್ತೆ. ಈ ರೀತಿ ದಪ್ಪಕ್ಕೆ ಆಮ್ಲೆಟ್ ಥರ ಮಾಡ್ಕೋಬೇಕು ನಾವು. ತಿರುಗಾಕಿದ್ದೀನಿ ಆಮ್ಲೆಟ್ನ. ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಆಯಿತು, ಆಮ್ಲೆಟು ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈ ರೀತಿ ಮಂದಕ್ಕೆ ನಾವು ಒಂದು ಆಮ್ಲೆಟು ಮಾಡ್ಕೋಬೇಕು. ಈಗ ನಾನು ಇದನ್ನು ಸ್ವಲ್ಪ ಹಾರಲಿಕ್ಕೆ ಬಿಡ್ತಾಯಿದ್ದೀನಿ. ಸ್ಟವನ್ನು ಆಫ್ ಮಾಡಿ. ಈಗ ನಾವು ಒಂದು ಬೌಲನ್ನು ತೆಗೆದುಕೊಂಡು 3 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ತೆಗೆದುಕೊಂಡಿದ್ದೀನಿ, ಮತ್ತು 4 ಸ್ಪೂನಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. 1.5 ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನು ತೆಗೆದುಕೊಳ್ತಾ ಇದ್ದೀನಿ, ಮತ್ತು 1/4 ಸ್ಪೂನಷ್ಟು ಖಾರದ ಪುಡಿ. ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಸೇರಿಸಬೇಕಾಗತ್ತೆ. ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಇದೆಲ್ಲನೂ ಕೂಡ
ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪೇಸ್ಟ್ ಥರ ಮಾಡ್ಕೋಬೇಕು. ಈ ರೀತಿ ಪೇಸ್ಟ್ ಥರ ಮಾಡ್ಕೋಬೇಕು. ಈಗ ನಾವು ಆಮ್ಲೆಟನ್ನು ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಸಣ್ಣ ಸಣ್ಣದಾಗಿ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳೋಣ. ಇಷ್ಟಿಷ್ಟು ದಪ್ಪ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಳೋಣ. ಈಗ ಈ ಮೊಟ್ಟೆ ಕಟ್ ಮಾಡಿರುವಂತಹ ಪೀಸ್ಗಳನ್ನೆಲ್ಲ ಕೂಡ ನಾವು ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ನಾವು ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಯಿಲು ಬಿಸಿ ಆಗಿದೆ. ಈಗ ಒಂದೊಂದಾಗಿ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಸಪ್ರೇಟಾಗಿ ಹಾಕಬೇಕು. ಎಲ್ಲ ಒಂದೇ ಹಾಕಿಬಿಟ್ರೆ ಚೆನ್ನಾಗಿರೋದಿಲ್ಲ. ಈ ರೀತಿ ಅಲ್ಲೊಂದು ಹಾಕಿ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಎಲ್ಲನೂ ಕೂಡ ಡೀಪ್ ಫ್ರೈ ಮಾಡ್ಕೊಂಬಿಡೋಣ. ಆಯಿಲ್ ಬಿಟ್ಕೊಂಡಿದೆ. ಈಗ ನಾವು ತೆಗೆದುಬಿಡೋಣ. ನೀವು ಕೆಂಪಗೆ ಬರಬೇಕಂತಂದರೆ ಕೆಂಪು ಚಿಲ್ಲಿ ಪೌಡರ್ ಹಾಕ್ಕೋಬೋದು. ನಾನು ಮನೆಯಲ್ಲಿ ಮಾಡಿರುವಂತಹ ಚಿಲ್ಲಿ ಪೌಡರನ್ನೇ ನಾನು ಉಪಯೋಗಿಸಿರೋದು, ಕೆಂಪು ಚಿಲ್ಲಿ ಪೌಡರ್ ಅಲ್ಲ. ನೀವು ರೆಡ್ಡಿಗೆ ಬರಬೇಕಂದ್ರೆ ಹಾಕ್ಕೋಬೋದು. ಈ ರೀತಿ ಎಲ್ಲನೂ ಕೂಡ ನಾವು ಡೀಪ್ ಫ್ರೈ ಮಾಡ್ಕೊಂಬಿಡೋಣ. ಒಂದೊಂದಾಗಿ ಸಪ್ರೇಟಾಗಿ ಈ ರೀತಿ ಮಾಡ್ಕೋಬೇಕಾಗತ್ತೆ. ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿಬಿಡಿ ನೀವು, ಎಷ್ಟು ಚೆನ್ನಾಗಿರುತ್ತೆ ಅಂತ. ಆವಾಗ ಮತ್ತು ಕಮೆಂಟ್ ಮೂಲಕ ನನಗೆ ತಿಳಿಸಿ, ಮಾಡಿದ್ದಾದಮೇಲೆ ತಿಳಿಸಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಆಮ್ಲೆಟನ್ನು ಎಲ್ಲ ಫ್ರೈ ಮಾಡ್ಕೊಂಡಿದ್ದಾಯಿತು. ಈಗ ನಾವು ಒಂದು ಪಾನನ್ನು ಇಟ್ಕೊಂಡು ಒಂದು 4-5 ಸ್ಪೂನಷ್ಟು ಆಯಿಲನ್ನು ಸೇರಿಸೋಣ. ನಾನು 1/4 ಗ್ಲಾಸ್ ಅಕ್ಕಿಗೆ ಮಾತ್ರ ನಾನು ಮಾಡ್ತಾಯಿದ್ದೀನಿ. ಅನ್ನ ಮಾಡೋದನ್ನು ನಾನು ತೋರಿಸ್ಲಿಲ್ಲ. ಎಲ್ಲರಿಗೂ ಗೊತ್ತಾಗುತ್ತೆ ಎಷ್ಟು ಹಾಕ್ತೀನಿ ಅನ್ನ ಅಂತ, ರೈಸ್ ಅಂತ ನೋಡ್ಕೊಳ್ಳಿ. ಸಾಕು ಅಷ್ಟು ಆಯಿಲು, ಯಾಕಂದರೆ ಗೋಬಿನಲ್ಲಿರುತ್ತೆ ಆಯಿಲು, ಅದರಿಂದಾಗಿ ಅಷ್ಟೇ ಆಯಿಲ್ ಸಾಕು. ಸ್ವಲ್ಪ ಸಾಸಿವೆ ಸೇರಿಸೋಣ. ಈಗ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಆ ಈರುಳ್ಳಿ ಜೊತೆನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಘಮ ಬರಲಿ, ತುಂಬಾ ಟೇಸ್ಟಾಗಿರುತ್ತೆ. ಘಮ ಬರೋ ತನಕ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಕ್ಯಾರೆಟ್ ತುರಿನ ಸೇರಿಸ್ತಾ ಇದ್ದೀನಿ. ತುರಿದಿಟ್ಕೊಂಡಿರೋದು ಒಂದೇ ಕ್ಯಾರೆಟು, ಅದನ್ನು 1 ನಿಮಿಷ 2 ನಿಮಿಷ ಫ್ರೈ ಆಗಲಿ. ಈ ಮೊಟ್ಟೆ ಆಮ್ಲೆಟ್ ಗೋಬಿಗೆ ಕ್ಯಾರೆಟ್ ತುರಿ ಹಾಕಿದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ತುಂಬಾ ಟೇಸ್ಟಾಗಿರುತ್ತೆ. ಈಗ ಟೊಮೆಟೊ ಒಂದು 4 ಟೊಮೆಟೊ ಹಚ್ಚಿಟ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ. ಟೊಮೆಟೊ ಕೂಡ 1-2 ನಿಮಿಷ ಫ್ರೈ ಆಗಲಿ. ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಯಿತು. ಈ ರೀತಿ ಟೊಮೆಟೊ ಕೂಡ ಫ್ರೈ ಆದ ನಂತರ ನೋಡಿ, ಮಸಾಲೆಗಳು ಗರಂ ಮಸಾಲೆ ಪುಡಿ,
1/4 ಸ್ಪೂನು, ಖಾರದ ಪುಡಿ ಹಚ್ಚ ಖಾರದ ಪುಡಿ 1/4 ಸ್ಪೂನು, 2 ಪಿಂಚಷ್ಟು ಅರಿಶಿನ ಇಷ್ಟನ್ನು ನಾನು ಸೇರಿಸ್ತಾ ಇದ್ದೀನಿ. ಒಂದು 1/4 ನಿಮಿಷದಷ್ಟು ಕಾಲ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಉಪ್ಪನ್ನು ರೈಸ್ಗೆ ತಕ್ಕಷ್ಟು ಸೇರಿಸ್ಕೊಳ್ಳೋಣ. ಒಂದು 1/4 ಸ್ಪೂನಷ್ಟು ಸೇರಿಸಿದ್ದೀನಿ ಉಪ್ಪು, ಸಣ್ಣದಾದಂತಹ ಸ್ಪೂನಲ್ಲಿ. ಈಗ ನಾವು ರೈಸನ್ನು ಸೇರಿಸೋಣ. ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕಲಸಿದ್ದಾಯಿತು ನೋಡಿ. ಮೊಟ್ಟೆ ನಾವು ಹೆಂಚಿನ ಮೇಲೆ ಫ್ರೈ ಮಾಡಿಕೊಂಡಾಗ ಉಳಿದಿರುವಂತಹ ಮೊಟ್ಟೆ ಪೀಸ್ಗಳನ್ನು ಕೂಡ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನು ಸ್ಟವ್ ಆಫ್ ಮಾಡಿಲ್ಲ, ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡೋ ತನಕ ಸಿಮ್ಮನ್ನು ಫುಲ್ ಡೌನ್ ಇಟ್ಕೊಂಡು ಕಲಿಸ್ಕೊಳ್ಳಿ, ತುಂಬಾ ಟೇಸ್ಟಾಗಿರುತ್ತೆ. ಈಗ ನಾವು ಮೊಟ್ಟೆ ಫ್ರೈ ಮಾಡಿರೋದನ್ನು ಮಿಕ್ಸ್ ಮಾಡಿಬಿಡೋಣ. ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ. ಎಲ್ಲರೂ ಒಂದು ಸಲ ಟ್ರೈ ಮಾಡ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ನೀವು ರಾತ್ರಿ ಏನಾದರೂ ರೈಸ್ ಮಿಕ್ಕಿದ್ರು, ಬೆಳಗ್ಗೆ ರೈಸ್ ಮಿಕ್ಕಿದ್ರು ತಿನ್ನೋರು ಯಾರಪ್ಪ ಅಂತ ಅಂದ್ಕೊಂಡಾಗ ಈ ರೀತಿ ಮೊಟ್ಟೆ ತಂದು ಮಾಡ್ಕೊಂಬಿಟ್ರೆ ಎಲ್ಲ ಫುಲ್ ಖಾಲಿ ಆಗಿಬಿಡುತ್ತೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿರುತ್ತೆ. ನಾನು ರೈಸ್ ಬಿಸಿದೇ ಮಾಡಿರೋದು, ಬೆಳಗಿನ ಉಪಹಾರಕ್ಕೆ ನಾನು ಮಾಡ್ತಾಯಿದ್ದೀನಿ. ಆಯಿತು, ಎಲ್ಲ ಪ್ರಿಪೇರ್ ಆಯಿತು. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತಂತಂದರೆ ಮೊಟ್ಟೆ ಗೋಬಿ ರೈಸ್ ಸೂಪರಾಗಿರುತ್ತೆ. ತಿಂತಾ ಇದ್ದರೆ ಎಷ್ಟು ತಿಂದರೂ ಸಾಲದು, ಎಲ್ಲ ಪೂರ್ತಿ ಖಾಲಿ ಮಾಡಿಬಿಡ್ತಾರೆ ಫ್ರೆಂಡ್ಸ್. ಥ್ಯಾಂಕ್ ಯು.